ಕುಂಕುಮವನ್ನು ಯಾವ ಬೆರಳಿನಲ್ಲಿ ಹಚ್ಚಿದರೆ ಶುಭ ಹಾಗೂ ಅಶುಭ ಮತ್ತು ಅದರ ಫಲ? 1. ತೋರ್ಬೆರಳಿನಿಂದ ಕುಂಕುಮವನ್ನು ಹಚ್ಚುವುದರಿಂದ ಮೋಕ್ಷ ದೊರೆಯುತ್ತದೆ. 2. ಉಂಗುರದ ಬೆರಳಿನಲ್ಲಿ ಕುಂಕುಮ ಹಚ್ಚುವುದರಿಂದ ಶಾಂತಿಯನ್ನು ಒದಗಿಸುತ್ತದೆ. 3. ಯಾವ ಕಾರಣಕ್ಕೂ ಕಿರಿಯ ಬೆರಳಿನಲ್ಲಿ ಕುಂಕುಮವನ್ನು ಹಚ್ಚಲು ಉಪಯೋಗಿಸಬಾರದು. 4. ಹೆಬ್ಬೆಟ್ಟಿನಿಂದ ಕುಂಕುಮದ ತಿಲಕ ಹಚ್ಚುವುದರಿಂದ ಆರೋಗ್ಯ ಬಲ ನೀಡುತ್ತದೆ. 5. ಕುಂಕುಮವನ್ನು ಮಧ್ಯ ಬೆರಳಿನಲ್ಲಿ ತಿಲಕವನ್ನು ಹಚ್ಚುವುದರಿಂದ ಜೀವನದಲ್ಲಿ ಅದೃಷ್ಟ ಮತ್ತು ಸಮೃದ್ಧಿ ಹಾಗೂ ದೀರ್ಘಾವಧಿ ಜೀವನವು ಲಭಿಸುತ್ತದೆ. 6. ದೇವರ ಪ್ರತಿಮೆಗಳಿಗೆ ಹಾಗೂ ದೇವರ ಫೋಟೋಗಳಿಗೆ ಕುಂಕುಮವನ್ನು ಉಂಗುರದ ಬೆರಳಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ. 7. ಇತರರಿಗೆ ಕುಂಕುಮವನ್ನು ಇಡುವಾಗ ಮಧ್ಯ ಬೆರಳಿನಲ್ಲಿ ಇಡಬೇಕು, ಏಕೆಂದರೆ ಇತರರನ್ನು ಸ್ಪರ್ಶಿಸುವಾಗ ಬೆರಳಿನ ಮೂಲಕ ಅವರಲ್ಲಿರುವ ಕೆಟ್ಟ ಶಕ್ತಿಗಳು ನಮ್ಮ ದೇಹವನ್ನು ಸೇರಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಮಧ್ಯಮ ಬೆರಳು ನಮ್ಮನ್ನು ಸಂರಕ್ಷಿಸುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ ಎಗ್ನೆಸ್ ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.